ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ಈಗ ಮತ್ತೆ ಮರಳಿ ಗೂಡಿಗೆ ಜಗದೀಶ್ ಶೆಟ್ಟರ್ ಅವರು ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ವಾಪಸ್ ಬರ್ತಾ ಇದ್ದೀರಿ? ಇಲ್ಲ, ನಾವು ಕಟ್ಟಿದಂಥ ಮನೆ ಇದು. ಮತ್ತೆ ಮನೆಗೆ ವಾಪಸ್ ಬಂದಿದ್ದರಿಂದ ಭಾಳ ಸಂತೋಷ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಡೀ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ಗ್ರಾಸ್ರೂಟ್ ಲೆವೆಲ್ ಕಾರ್ಯಕರ್ತರು, ಡಿಸ್ಟಿಕ್ನಲ್ಲಿನಂಥ ಲೀಡರ್ಸು ನಿನ್ನೆ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿ ಎಲ್ಲರೂ ನಂಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೀವು ಮತ್ತೆ ಮನೆಗೆ ವಾಪಸ್ ಬಂದಿದ್ದು ಭಾಳ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ರಾಜಕೀಯವಾಗಿ ಚರ್ಚೆ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ನಿನ್ನೆ ರಾಷ್ಟ್ರೀಯ ವರಿಷ್ಠರಾದಂಥ ಅಮಿತ್ ಶಾ ಅವರು, ನಡ್ಡಾಜಿಯವರಿಗೆ ನಾನು ಭೇಟಿಯಾದಾಗ ನಾನು ಯಾವುದೇ ರೀತಿ ಷರತ್ತುಗಳನ್ನು ಇಟ್ಟಿಲ್ಲ ಮತ್ತು ಯಾವುದೇ ರೀತಿ ಕಂಡೀಷನ್ಸು ಇಂಥದ್ದಾಗಬೇಕು ಅನ್ನುವಂಥದ್ದು ನಾನು ಹೇಳಿಲ್ಲ. ಅನ್ಕಂಡೀಷನಲ್ಲಾಗಿ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಹೀಗಾಗಿ ಯಾವ ಸ್ಥಾನಮಾನ ಕೊಡ್ತಾರೆ ಮತ್ತೊಂದು ರಾಷ್ಟ್ರದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಕಳೆದ 9 ತಿಂಗಳಿಂದ ನಿಮಗೆ ಕಾಂಗ್ರೆಸ್ನಲ್ಲಿ ಆದಂಥ ಅನುಭವಗಳು ಹೇಗಿತ್ತು? ನಾಯಕರ ಒಡನಾಟ ಹೇಗಿತ್ತು? ನಾನು ನಿನ್ನೆನೂ ಹೇಳಿದ್ದೇನೆ, ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳು, ಅದರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇರ್ಬೋದು, ರಾಜ್ಯದ ಅಧ್ಯಕ್ಷರಿರ್ಬೋದು, ಉಳಿದ ಎಲ್ಲ ನಾಯಕರು ಸಹಿತ ನನಗೆ ಗೌರವದಿಂದ ನಡ್ಕೊಂಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ನಡ್ಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೇನೆ. ಜಗದೀಶ್ ಶೆಟ್ಟರ್ ಅವರಿಗೆ ಮುಂದೆ ಪಕ್ಷದಲ್ಲಿ ಸ್ಥಾನಮಾನಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಏನಾದರೂ ಕಂಡೀಷನ್ಸ್ ಮೇಲೆ ಬಂದಿದ್ದೀರಾ ಅಂತ ವಾಪಸ್ಸು? ಇಲ್ಲ, ಯಾವುದೇ ಕಂಡೀಷನ್ಸು ಹಾಕಿಲ್ಲ. ಅದು ಹಿಂದೇನೋ ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿತ್ತು. ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ನಿಮಗೇನು ಗೌರವ ಸಿಗಬೇಕೋ ಆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಯಾವುದೇ ರೀತಿಯಂಥ ಕಂಡೀಷನ್ಸು ನಾನು ಅವ್ರ ಮೇಲೆ ಹೇರಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು BJPಯನ್ನು ಬಿಟ್ಟಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಲಾಭ ಆಯಿತು, BJPಗೆ ನಷ್ಟ ಆಯಿತು. ಈ ಬಾರಿ ಮತ್ತೆ ಕಾಂಗ್ರೆಸ್ಸಿಂದ ವಾಪಸ್ BJP ಬಂದಿದ್ದೀರಿ. ಈಗ ಯಾವ ರೀತಿಯಾಗಿ ನೀವು ಇದನ್ನು ವ್ಯಾಖ್ಯಾನ ಮಾಡ್ಬೋದು ಅಂತ? ಯಾರಿಗೆ ಲಾಭ ಆಗ್ಬೋದು, ಯಾರಿಗೆ ನಷ್ಟ ಆಗ್ಬೋದು ಅಂತ? ನೋಡಿ, ಒಂದು ನಾನು ಲಾಸ್ಟ್ ಟೈಮು ಏನೊಂದು ಬೇಜಾರುಗೊಂಡು ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇಡೀ ಒಂದು ಸಮುದಾಯ ಮತ್ತು ನನ್ನ ವೆಲ್ ವಿಷರ್ಸ್ ಏನಿದ್ದಾರೆ ಭಾಳ ಬೇಜಾರು ಪಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪರವಾಗಿ ತೀರ್ಮಾನ ಕೊಟ್ಟರು, ಅದರ ಪರವಾಗಿ ಓಟನ್ನು ಹಾಕಿದರು. ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಮರಳಿ ಬಂದ ಮೇಲೆ ಅದೇ ವೆಲ್ ವಿಷಸ್ಸು, ಅದೇ ನಮ್ಮ ಸಮುದಾಯದ ಜನ ಇವತ್ತು ಹೇಳ್ತಾ ಇದ್ದಾರೆ, ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಮತ್ತು ನಮಗೆಲ್ಲರಿಗೂ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಇವತ್ತು BJPಯಲ್ಲಿ ಇರೋದ್ರಿಂದ ನಾವು ಇಂಟ್ಯಾಕ್ಟಾಗಿ ನಾವು ಭಾರತೀಯ ಜನತಾ ಪಾರ್ಟಿನ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಇಡೀ ರಾಜ್ಯದಿಂದ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದ, ಇವತ್ತು ಬೆಳಗ್ಗೆ KR ಪೇಟೆಯಿಂದ, ಮಂಡ್ಯ ಜಿಲ್ಲೆಯಿಂದ, ಹಾಸನ್ನು, ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಭಾಗದಿಂದ, ಮಂಗಳೂರು ಕಡೆಯಿಂದ ಎಲ್ಲ ಕಡೆ ಒಂದು ಕಾಲ್ ಬರ್ತಾ ಇದ್ದಾವೆ. ಇಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಮ ಜೊತೆ ನಾವಿದ್ದೇವೆ. ಅದಕ್ಕಾಗಿ ಈ ಸಲ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರಬೇಕು, ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋಂಥ ವೆಲ್ ವಿಷನ್ನು ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಲೋಕಸಭೆ ಚುನಾವಣೆಗೆ ಬಾರಿ ಸ್ಪರ್ಧೆ ಮಾಡ್ತಾರಾ ಅಥವಾ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡ್ತಾರಾ? ಅದು ಯಾವುದನ್ನು ಚರ್ಚೆ ಮಾಡಿಲ್ಲ. ಅದು ಏನು ಅವರು ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರ ನಾನು ನಡ್ಕೊತೀನಿ. ಕೊನೆಯದಾಗಿ ಅಮಿತ್ ಶಾ ಅವರು ತಾವು ಪಕ್ಷ ಸೇರ್ಪಡೆ ಆಗೋದು ಮುನ್ನ ಕೊಟ್ಟಂತಹ ಕೆಲವು ಸಲಹೆ ಸೂಚನೆಗಳ ಬಗ್ಗೆ ಏನಾದರೂ ಹೇಳ್ಬೋದಾ? ಇಲ್ಲ, ಒಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ನೀವೆಲ್ಲ ಕೆಲಸ ಮಾಡಿ, ಸ್ಟ್ರೆಂಥನ್ ಮಾಡಿ ಪಾರ್ಟಿ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜಗದೀಶ್ ಶೆಟ್ಟರ್ ಅವರ ಮಾತು. ಕೊನೆಗೂ ಕೂಡ ಅವರು ತಮ್ಮ ಮರಳಿ ಗೂಡಿಗೆ ಬಂದಿರುವಂತಹ ಒಂದು ಸಂತಸವನ್ನು ರಿಪಬ್ಲಿಕ್ ಕನ್ನಡ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.